ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಿತ್ತು. ಕಾರಣ ಏನಂದ್ರೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಯಾರೋ ಗ್ಯಾಸ್ ಬಾಂಬ್ ಹಾಕೋಕೆ ಹೋದಂತ ಅವ್ರಿಗೆ ಇವರೇ ಪಾಸ್ ಕೊಟ್ಟಿದ್ರು. ಒಂದು, ಎರಡನೇದಾಗಿ ಇವರು ರಾಜ್ಯ ಸರ್ಕಾರ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ತಾಲಿಬಾನ್ ಸರ್ಕಾರ ಅಂತ ಹೇಳ್ತಾ ಇದ್ರು. ಮತ್ತೆ ನಮ್ಮ ಭಾಗ್ಯಗಳನ್ನ ಬಿಟಿ ಭಾಗ್ಯಗಳು ಅಂತ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಅದೆಲ್ಲ ಜನರಲ್ಲಿ ಆ ಮೈಸೂರು ಸುತ್ತಮುತ್ತಲು ಇರ್ತಕ್ಕಂಥ ಅವ್ರ ಕ್ಷೇತ್ರದಲ್ಲಿ ಇವ್ರ ಬಗ್ಗೆ ಸದಭಿಪ್ರಾಯ ಬರಲಿಲ್ಲ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿದ್ದು ಟೀಕೆ ಮಾಡೋದಕ್ಕೆ ಸಕಾರಾತ್ಮಕ ಇರಬೇಕು. ಅನಾವಶ್ಯಕವಾಗಿ ಟೀಕೆ ಮಾಡಿ ಅವರು ಇವತ್ತು ಸ್ಥಾನವನ್ನು ಅಂದರೆ ಸೀಟ್ ಕೊಡೋದನ್ನ ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಇದು ರಾಜಕೀಯದಲ್ಲೇ ಇಲ್ಲದೆ ಇರ್ತಕ್ಕಂಥವನ್ನ ಇನ್ನೂ ಅನೇಕರು ಇದರಲ್ಲಿ ಮೈಸೂರಲ್ಲಿ ಪಕ್ಷಕ್ಕೆ ದುಡಿದಂಥವ್ರು ರಾಮದಾಸ್ ಇದ್ರು, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ 20-30 ವರ್ಷಗಳಿಂದ ಕೆಲಸ ಮಾಡಿದಂಥವರೆಲ್ಲ ಇದ್ರು. ಅದನ್ನೆಲ್ಲ ಬಿಟ್ಟು ರಾಜವಂಶಸ್ಥರನ್ನ ಒಬ್ಬರನ್ನ ಕರ್ಕೊಂಡ್ಬಂದು ಇವತ್ತು ಸೀಟ್ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ದಿವಾಳಿ ಆಗಿದೆ ಅಂತ ಇದರಲ್ಲೇ ಕೂಡ ಗೊತ್ತಾಗುತ್ತೆ. ಅವ್ರ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವಾ, ಪಕ್ಷದಲ್ಲಿ ನಾಯಕರಿರಲಿಲ್ವಾ? 20-30 ವರ್ಷಗಳಿಂದ ಕೆಲಸ ಮಾಡಿದಂಥವ್ರಿಗೆ ಸೀಟ್ ಯಾರಿಗನೊಬ್ಬರು ಕೊಡ್ಬೋದಿತ್ತು. ಕಾರ್ಯಕರ್ತರ ಪಕ್ಷ ನಮ್ದು ಅಂತ ಜಂಬ ಕೊಚ್ಕೊಳ್ತಾರೆ. ಆದರೆ ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯರು ಆಗದೆ ಇರ್ತಕ್ಕಂಥವ್ರು ಕರ್ಕೊಂಡ್ಬಂದು ಸೀಟ್ ಕೊಡ್ತಾರೆ. ಇದೇ ಬಿಜೆಪಿಯ ಪ್ರಜಾಪ್ರಭುತ್ವ. ಸರ್, ಯಾವಾಗ ಟಿಕೆಟ್ ಅನೌನ್ಸ್ ಆಗುತ್ತೆ, ಯಾವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಸರ್ ಮೇಡಮ್ ಸೋಮಣ್ಣ ರೆಡ್ಡಿ ಅವರ ಪರವಾಗಿ? ಮತ್ತೆ ರಾಮನಗರನು ಕೂಡ ನೀವು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರೆ ರಾಮನಗರ ಜಿಲ್ಲೆ ಯಾಕೋ ಮಂಜುನಾಥ್ ಅಂದಿದ್ದಾರೆ, ಎರಡೆರಡು ಜವಾಬ್ದಾರಿ ಯಾವ ರೀತಿ ನಿಭಾಯಿಸಿದ್ದಾರೆ? ಇಲ್ಲಿ ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರೊಬ್ಬರೇ ಚುನಾವಣೆ ಎದುರಿಸುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಆದರೂ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಅವರು ಕರೆದಂಥ ಸಭೆಗಳಿಗೆಲ್ಲ ಕೂಡ ಹೋಗಿ ಬರ್ತೀನಿ. ಮತ್ತು ದಕ್ಷಿಣ ಕೂಡ 15 ಮೇಲೆ ಅಂದರೆ ಸೀಟ್ 15ಕ್ಕೆ ಅನೌನ್ಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಕೂಡ ಕೆಲಸ ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯೂ ಬೇರೆ ಬೇರೆ ಕ್ಷೇತ್ರಗಳು ಎಲ್ಲೆಲ್ಲಿ ಕರೀತಾರೋ ಎಲ್ಲ ಕಡೆ ಸ್ವಲ್ಪ ಹೋಗಿ ಬರಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.